ಅದಕ್ಕೆ ವಾದಿರಾಜರು ಸ್ವಾಪ್ನ ವೃಂದಾವನಾಖ್ಯಾನ, ಆ ಬ್ರಾಹ್ಮಣನಿಗೆ ಹೇಳಿದ ವೃಂದಾವನಾಖ್ಯಾನದಲ್ಲಿ ಹೇಳಿದ್ದಾರೆ, ನಾನು ಮುಂದೆ ವಾಯುಪಟ್ಟಕ್ಕೆ ಬರ್ತೇನೆ. ಅಂದರೆ ಅನಾದಿಯಿಂದ ರುಜುಗಣಸ್ಥರಿಗೆ 5 ರೂಪ ಕಟ್ಟಿಟ್ಟ ಬುತ್ತಿ, ವಾದಿರಾಜರಿಗೂ 5 ರೂಪಗಳಿವೆ. ಅದಕ್ಕೆ ಆ ವೃಂದಾವನದಲ್ಲಿ 5 ರೂಪಗಳಿಂದ ನಿಂತಿದ್ದಾರೆ. ಪ್ರಾಣ ಹೇಗೆ ಕ್ರಮ ಅಂದರೆ ಮಧ್ಯೆ ವೃಂದಾವನದಲ್ಲಿ ಪ್ರಾಣ, ನಂತರ ಬಲಬದಿಯ ಮುಂಭಾಗದಲ್ಲಿ ಅಪಾನ, ನಂತರ ಹಿಂದೆ ವ್ಯಾನ, ಉದಾನ, ಸಮಾನ, ಈ ರೀತಿಯಲ್ಲಿ 5 ರೂಪದಲ್ಲಿದ್ದಾರೆ. ಆದರೆ ಇವರು ಭಾವಿ ಸಮೀರರಲ್ಲವಾ, ಅದಕ್ಕೆ ಭಾವಿ ಪ್ರಾಣ, ಭಾವಿ ಅಪಾನ, ಭಾವಿ ವ್ಯಾನ, ಭಾವಿ ಉದಾನ, ಭಾವಿ ಸಮಾನ, ಹೆಸರೇನೇ ಇರಲಿ 5 ರೂಪ ಅಂತೂ ಖಚಿತ. 5 ರೂಪದಿಂದ ಕೂತಿದ್ದಾರೆ ಮಹಾನುಭಾವರು. ಅದ್ಭುತವಾಗಿರತಕ್ಕಂಥ ಸನ್ನಿಧಾನ.